ತಾಯಿಯ ಎಡಬಲದಲ್ಲಿ ನಿಂತು ಅವಳಿಗೆ ಚಾಮರವನ್ನ ಬೀಸ್ತ ಚಾಮರದ ಸೇವೆಯನ್ನ ಮಾಡ್ತಿರೋರು ಯಾರು? ಒಂದು ಕಡೆ ಲಕ್ಷ್ಮಿ, ಮತ್ತೊಂದು ಕಡೆ ಸರಸ್ವತಿ. ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಹಣಕಾಸಿನ ತಾಪತ್ರಯ, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತಿಲ್ಲ, ಬೇರೆಯಾಗಿ ಸರಸ್ವತಿಯನ್ನು ಕೇಳಬೇಡ, ಬೇರೆಯಾಗಿ ಲಕ್ಷ್ಮಿಯನ್ನು ಕೇಳಬೇಡ. ಯಾವ ಲಕ್ಷ್ಮಿ ಸರಸ್ವತಿಯರೇ ತಾಯಿಗೆ ಚಾಮರವನ್ನು ಬೀಸ್ತಾರೆ, ಆ ತಾಯಿಯನ್ನ ನಂಬು. ಅವಳೇ ಲಕ್ಷ್ಮಿಯಾಗಿ, ಅವಳೇ ಸರಸ್ವತಿ, ಯಾಕೆಂದ್ರೆ ಅವರೇ ಚಾಮರವನ್ನು ಬೀಸ್ತಿದ್ದಾರೆ. ಅವಳೇ ವಿದ್ಯೆಗೆ, ಧನಕ್ಕೆ, ಆ ವಿದ್ಯೆ ಮತ್ತು ಧನವೇ ತಾಯಿಯ ಎಡಬಲಗಳಲ್ಲಿ ನಿಂತು ಚಾಮರವನ್ನು ಬೀಸ್ತಿದ್ದಾರೆ. ಅದು ಲಲಿತೆಯ, ಜಗನ್ಮಾತೆಯ ವಿಶೇಷತೆ. ಹಾಗಾಗಿಯೇ ಈ ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಭಾವಪೂರ್ವಕವಾಗಿ ಹೇಳುವುದಾಗಲಿ, ಹೇಳೋಕ್ಕಾಗದೇ ಇದ್ದರೆ ಕೇಳುವುದಾಗಲಿ ಮಾಡ್ತಾ ಹೋಗ್ತಾರೆ. ಆಗ ಅವರಿಗೆ ಈ ಎರಡು ತಾಪತ್ರಯಗಳಿರಲ್ಲ, ಹಣಕಾಸಿಂದಾಗಲಿ ಅಥವಾ ವಿದ್ಯಾಭ್ಯಾಸದ್ದಾಗಲಿ. ಯಾಕೆ ಅಂದರೆ ತಾಯಿಯ ಎಡಬಲಗಳಲ್ಲಿ ನಿಂತು ಲಕ್ಷ್ಮಿ ಸರಸ್ವತಿಯರೇ ಚಾಮರವನ್ನು ಬೀಸ್ತಿದ್ದಾರೆ. ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತಾಯೈ.